ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ ಎಲ್ಲ ಮಹಿಳೆಯರಿಗೂ ಕೂಡ ಗುಡ್ ನ್ಯೂಸ್ ಬಂದಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನೀವು ಕಾಯುತ್ತಿದ್ದಂಥ ಒಂದು ಸಮಯ ಈಗ ಇವತ್ತು ಬಂದಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನೀವೆಲ್ಲರೂ ಕೂಡ ಅಂದರೆ 1,26,27,00,000 ಮಹಿಳೆಯರು ಏನೇನೆಲ್ಲ ವೇಟ್ ಮಾಡ್ತಾ ಇದ್ರಿ, ನಮಗೆ ಗೃಹಲಕ್ಷ್ಮಿ ಹಣ ಇಂದು ಬರುತ್ತೆ, ನಾಳೆ ಬರುತ್ತೆ, ಶುಕ್ರವಾರ ಬರುತ್ತೆ ಅಂತ ಹೇಳಿದ್ರು, ಅವತ್ತು ಬರಲಿಲ್ಲ. ಸೋಮವಾರ ಅಂದರು, ಅವತ್ತು ಬರಲಿಲ್ಲ. ಬುಧವಾರ ಅಂದರು, ಅವತ್ತು ಕೂಡ ಬರಲಿಲ್ಲ. ಮಹಾಶಿವರಾತ್ರಿಗೆ ನಮಗೆಲ್ಲರಿಗೂ ಕೂಡ ಒಂದು ಹಬ್ಬಕ್ಕೆ ಗೃಹಲಕ್ಷ್ಮಿ ಹಣ ಬಿಡ್ತಾರೆ ಅಂತ ಅಂದ್ಕೊಂಡಿದ್ವಿ, ಅವತ್ತು ಕೂಡ ಬಿಡಲಿಲ್ಲ. ಆದರೆ ಯಾವತ್ತು ಬಿಡ್ತಾರೆ ಅಂತ ನೀವೆಲ್ಲರೂ ಕೂಡ ಕೇಳ್ತಿರುವಂಥ ಪ್ರಶ್ನೆಗೆ ಈಗ ಒಂದು ಡೇಟನ್ನು ಕೂಡ ನಮ್ಮ CM ಅವರು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಸ್ನೇಹಿತರೆ. ಅದು ಯಾವ ದಿನಾಂಕದಂದು ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದು ಜಮಾ ಆಗ್ತದೆ ಅನ್ನುವಂಥ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ಕೂಡ ಸಿಕ್ಕಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದರ ಜೊತೆಗೆ ಅನ್ನಭಾಗ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಎಲ್ಲರಿಗೂ ಕೂಡ ಗುಡ್ ನ್ಯೂಸ್ ತರುವಂಥ ಒಂದು ಅಪ್ಡೇಟ್ ಕೂಡ ಸಿಕ್ಕಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಏನದು ಅಪ್ಡೇಟ್, ಏನು ಗುಡ್ ನ್ಯೂಸ್, ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಈ ಒಂದು ವಿಡಿಯೋದಲ್ಲಿ ಇದೆ ಸ್ನೇಹಿತರೆ. ಅದಕ್ಕೋಸ್ಕರ ವಿಡಿಯೋನ ಕೊನೆಯವರೆಗೆ ನೋಡಿ ಅಂತ ಕೇಳ್ಕೊಳ್ತಾ, ಇನ್ನು ನಮ್ಮ ಚಾನಲ್ಗೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಕೂಡ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಮಾತ್ರ ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡೋದನ್ನು ಮಾತ್ರ ಮರೀಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಕಳೆದ ಒಂದು 4 ತಿಂಗಳು ಆಗ್ತಾ ಬಂತು ಸ್ನೇಹಿತರೆ. ಇನ್ನೇನು ನಾಳೆ ಒಂದು ದಿನ ಮುಕ್ತಾಯಗೊಂಡರೆ 4 ತಿಂಗಳು ಅಂದರೆ ಈ ತಿಂಗಳ ಫೆಬ್ರವರಿ 28 ಮಾತ್ರ ಇರೋದರಿಂದ ಇವತ್ತು ಫೆಬ್ರವರಿ 27 ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಗುರುವಾರ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇವತ್ತು ಎಲ್ಲರಿಗೂ ಕೂಡ ಒಂದು ರೀತಿಯಾಗಿ ನೀವೆಲ್ಲರೂ ಕೂಡ ವೇಟ್ ಮಾಡುತ್ತಿದ್ದಂಥ ಒಂದು ಸಮಯ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದು ಒಂದು ರೀತಿಯಾಗಿ ಗೃಹಲಕ್ಷ್ಮಿಯ ಒಂದು 4 ತಿಂಗಳಿಂದಲೂ ಕೂಡ ನಮಗೆ ಹಣ ಬರುತ್ತೆ, ನಮಗೆ ಮೆಡಿಸಿನ್ಗೆ ಆಗುತ್ತೆ, ನಮ್ಮ ಮನೆಯ ಖರ್ಚಿಗೆ ಆಗುತ್ತೆ ಅಂತ ನಾವೆಲ್ಲರೂ ಕೂಡ ಅಂದ್ಕೊಳ್ತಾ ಇದ್ರಿ. ಆದರೆ ಯಾವುದೇ ಕಾರಣಕ್ಕೂ 4 ತಿಂಗಳಿಂದ ಇವತ್ತು ಬಿಡ್ತೀವಿ, ಮುಂದಿನ ತಿಂಗಳ ಬಿಡ್ತೀವಿ, ಶಿವರಾತ್ರಿಗೆ ಬಿಡ್ತೀವಿ, ಹೊಸ ವರ್ಷಕ್ಕೆ ಬಿಡ್ತೀವಿ, ಹೀಗೆ ಹಲವಾರು ಒಂದು ರೀತಿಯಾಗಿ ಪೋಸ್ಟ್ಪೋನ್ ಮಾಡ್ತಾನೆ ಬಂದರು ಸ್ನೇಹಿತರೆ. ಆದರೆ ಕೊನೆಗೂ ಈ ಒಂದು ದಿನಾಂಕವನ್ನು ಫಿಕ್ಸ್ ಮಾಡಿದ್ದಾರೆ ಸ್ನೇಹಿತರೆ. ಅದು ಯಾವಾಗ ಅಂದರೆ ನಿಮಗೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಅದು ಇವತ್ತೇ ಸ್ನೇಹಿತರೆ, ಫೆಬ್ರವರಿ 27 ಅಂತಾನೆ ಹೇಳ್ಬೋದು, ಗುರುವಾರ. ಇವತ್ತು ನಿಮಗೆ 11 ಗಂಟೆಯಿಂದ ಒಂದು ಗೃಹಲಕ್ಷ್ಮಿ 16 ಮತ್ತು 17ನೇ ಕಂತಿನ 4,000 ರೂಪಾಯಿ ಬಿಡುಗಡೆಯ ಒಂದು ಪ್ರಕ್ರಿಯೆ ಆರಂಭವಾಗಲಿದೆ ಸ್ನೇಹಿತರೆ. ಇದು ಎಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ತರುವಂಥ ವಿಚಾರ ಅಂತಾನೆ ಹೇಳ್ಬೋದು. ಇವತ್ತು ನಿಮ್ಮ ಖಾತೆಗೆ 4,000 ರೂಪಾಯಿ ಜಮಾ ಪ್ರಕ್ರಿಯೆ ಆರಂಭವಾಗ್ತದೆ ಸ್ನೇಹಿತರೆ. ಕಳೆದ ಒಂದು ಶುಕ್ರವಾರವೇ ಒಂದು ರವಿವಾರ ಅನ್ಕೊಳ್ತೀನಿ, ಆ ಒಂದು ಸಮಯದಲ್ಲಿ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎಲ್ಲರಿಗೂ ಕೂಡ ಒಂದು ಪ್ರೆಸ್ ಮೀಟ್ನ ಮಾಡುವ ಮೂಲಕ ನಿಮಗೆ ಕೇವಲ 6 ರಿಂದ 8 ದಿನಗಳ ಒಳಗೆ ನಿಮ್ಮೆಲ್ಲರ ಖಾತೆಯು ಕೂಡ ಹಣ ಜಮಾ ಮಾಡ್ತೀನಿ ಅನ್ನುವಂಥ ಒಂದು ಭರವಸೆಯನ್ನು ಕೊಟ್ಟಿದ್ದರು ಸ್ನೇಹಿತರೆ. ಅದರಂತೆ ಅವರು ನಿನ್ನೆ ಎಲ್ಲರಿಗೂ ಕೂಡ ಜಮಾ ಪ್ರೋಸೆಸ್ಸನ್ನು ಆರಂಭ ಮಾಡಬೇಕಾಗಿತ್ತು, ಆದರೆ ಮಾಡಿರಲಿಲ್ಲ. ಇವತ್ತು ಗುರುವಾರ ನಿಮ್ಮೆಲ್ಲರ ಖಾತೆಯು ಕೂಡ 4,000 ರೂಪಾಯಿ ಜಮಾ ಪ್ರಕ್ರಿಯೆ ಆರಂಭವಾಗಿದೆ ಸ್ನೇಹಿತರೆ. ಇನ್ನೇನು 11 ಗಂಟೆಯಿಂದ ನಿಮಗೆ ಎಲ್ಲರಿಗೂ ಕೂಡ ಜಮಾ ಆಗಲಿಕ್ಕೆ ಶುರು ಆಗ್ತದೆ ಸ್ನೇಹಿತರೆ. ಇನ್ನೇನು ಒಂದು 4 ರಿಂದ 5 ದಿನಗಳ ಒಳಗೆ ಎಲ್ಲರ 1,25,000 ರಿಂದ 26 ಲಕ್ಷ ಮಹಿಳೆಯರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗ್ತದೆ ಸ್ನೇಹಿತರೆ. ಎಲ್ಲರಿಗೂ ಕೂಡ ಇದರಿಂದ ಖುಷಿ ಆಯಿತು ಅಂದ್ಕೊಳ್ತೀನಿ ಸ್ನೇಹಿತರೆ. ಇನ್ನು ಎರಡನೇ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಅನ್ನಭಾಗ್ಯ ಯೋಜನೆಗೆ 5 kg ಅಕ್ಕಿ, 5 kg ಹಣ ಕೊಡ್ತಾ ಇದ್ರು ಸ್ನೇಹಿತರೆ. ಇನ್ನು ಬರುವಂಥ ತಿಂಗಳಿಂದ ಕೇವಲ ಅಕ್ಕಿಯನ್ನು ಕೊಡ್ತಾರೆ ಸ್ನೇಹಿತರೆ, 10 kg ಅಕ್ಕಿಯನ್ನು ಕೊಡ್ತಾ ಹೋಗ್ತಾರೆ. ಆದರೆ ಮುಂದಿನ ನಿಮಗೆ ಮಾರ್ಚ್ ತಿಂಗಳಲ್ಲಿ 15 kg ಅಕ್ಕಿ ಕೊಡ್ತಾರೆ. ಯಾಕೆಂದರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಈಗ ಫೆಬ್ರವರಿ ತಿಂಗಳ ರೇಷನ್ ಈಗಾಗಲೇ ಕೊಟ್ಟಿದ್ದಾರೆ ಸ್ನೇಹಿತರೆ. ಕೇವಲ 5 kg ರೇಷನನ್ನು ಮಾತ್ರ ಕೊಟ್ಟಿದ್ದಾರೆ. ಈಗ ಇನ್ನು 5 kg ಅಕ್ಕಿ ಯಾರು ಕೊಡಬೇಕು ಅಥವಾ ಹಣ ಆದರೂ ಕೊಡಬೇಕು ಸ್ನೇಹಿತರೆ. ಹಣ ಕೊಡ್ತಾ ಇಲ್ಲ. ಮುಂದಿನ ತಿಂಗಳಲ್ಲಿ ನಿಮಗೆ ಮಾರ್ಚ್ ತಿಂಗಳಲ್ಲಿ ಆ ಒಂದು ಮಾರ್ಚ್ ತಿಂಗಳ 10 kg ಅಕ್ಕಿಯ ಜೊತೆಗೆ ಫೆಬ್ರವರಿ ತಿಂಗಳ ಬಾಕಿ ಇರುವಂಥ 5 kg ಅಕ್ಕಿಯನ್ನು ಕೂಡ ಮುಂದಿನ ತಿಂಗಳವೇ ನಿಮಗೆ ಕೊಡ್ತಾ ಹೋಗ್ತಾರೆ. ಅದರ ಜೊತೆಗೆ ಏಪ್ರಿಲ್ ತಿಂಗಳಲ್ಲಿ ಯಥಾವತ್ತಾಗಿ ನಿಮ್ಮೆಲ್ಲರ ಖಾತೆಯು ಕೂಡ ನಿಮ್ಮೆಲ್ಲರಿಗೂ ಕೂಡ 10 kg ಅಕ್ಕಿ ಯಥಾವತ್ತಾಗಿ ಸಿಗಲಿಕ್ಕೆ ಶುರು ಆಗ್ತದೆ ಸ್ನೇಹಿತರೆ. ಇದರಿಂದಾಗಿ ಎಲ್ಲರಿಗೂ ಕೂಡ ತುಂಬಾ ಖುಷಿಯಾಗಿದೆ ಅಂದ್ಕೊಂಡಿದ್ದೇನೆ ಸ್ನೇಹಿತರೆ. ತುಂಬಾ ಒಂದು ಒಳ್ಳೆಯ ರೀತಿಯಾಗಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಎಲ್ಲರಿಗೂ ಕೂಡ ಒಂದು ಅಕ್ಕಿ ಕೊಡೋದ್ರಿಂದ ತುಂಬಾ ಹೆಲ್ಪ್ ಆಗ್ತದೆ ಸ್ನೇಹಿತರೆ. ಯಾಕಂದರೆ 5 kg ಅಕ್ಕಿ ಯಾರಿಗೂ ಕೂಡ ಸಾಲ್ತಾ ಇರಲಿಲ್ಲ. ಅದರಿಂದಾಗಿ ಹಲವಾರು ಮಹಿಳೆಯರು ಕೂಡ ಈಗ ಹಲವಾರು ರೀತಿಯಾಗಿ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸ್ನೇಹಿತರೆ. ಐ ಹೋಪ್ ಎಲ್ಲರಿಗೂ ಕೂಡ ಒಂದು ಗೃಹಲಕ್ಷ್ಮಿ ಯೋಜನೆ ಅದರ ಜೊತೆಗೆ ಒಂದು ಅನ್ನಭಾಗ್ಯ ಯೋಜನೆ ಮಾಹಿತಿ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಇದೇ ರೀತಿಯಾಗಿ ವಿಡಿಯೋಗಳನ್ನು ಪಡೆಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.